ಸ್ತ್ರೀಯ ಮೇಲ್ಭಾಗ ಧನಾತ್ಮಕ ಹಾಗೂ ಪುರುಷರ ಮೇಲ್ಭಾಗ ಋಣಾತ್ಮಕ ಆದುದರಿಂದ ಒಂದಕ್ಕೊಂದು ಬೆಸೆದುಕೊಂಡಾಗ ಅಲ್ಲಿ ವೃತ್ತವೊಂದು ನಿರ್ಮಿತವಾಗುತ್ತೆ. ಅದು ಸಾಧಾರಣವಾದಂಥದ್ದಲ್ಲ, ಅತ್ಯಂತ ಆನಂದದಾಯಕವಾಗಿರುತ್ತೆ. ಸಾಧಾರಣವಾಗಿ ಸಂಭೋಗ ಕ್ರಿಯೆಯಲ್ಲಿ ಇದು ಘಟಿಸೋದಿಲ್ಲ. ಈ ಕಾರಣಕ್ಕೆ ಜನ ಸಂಭೋಗ ಕ್ರಿಯೆಯಲ್ಲಿ ಅಷ್ಟು ಆಕರ್ಷಕರಾಗೋದು. ಅದಕ್ಕಾಗಿ ಹಾತೊರೆಯುತ್ತಾ ನಿರಂತರ ಅಗತ್ಯ ಇರುವಂತಹ ಸ್ಥಿತಿಯನ್ನು ಉದ್ಭವಿಸಿಕೊಳ್ತಾ ಹೋಗ್ತಾರೆ. ಇಲ್ಲಿ ಪಾಸಿಟಿವ್ ಎನರ್ಜಿಯ ವೃತ್ತಾಕಾರ ಅನ್ನೋದು ಸಿಗೋದು ಯಾವಾಗ ಎರಡು ಶರೀರಗಳು ಸಂಪೂರ್ಣವಾಗಿ ವಿರಮಿಸ್ತಾ ಹೋಗ್ತವೋ, ಭಯವೇ ಇಲ್ಲದೆ ಒಂದರ ಪ್ರತಿ ಮತ್ತೊಂದು ತೆರೆದಿರುತ್ತೋ, ಆಗ ಪ್ರತಿರೋಧ ಇರೋದೇ ಇಲ್ಲವೋ ಆಗ ಲೆಟ್ ಗೋ ಆಗಿರುತ್ತೆ. ಅದೆಷ್ಟು ಸಂಪೂರ್ಣ ಅಂದರೆ ಎರಡು ಧ್ರುವಗಳು ವಿದ್ಯುತ್ ಶಕ್ತಿ ಬೆರೆತು ವೃತ್ತವೊಂದು ನಿರ್ಮಿತವಾಗುತ್ತೆ. ಆಗ ಅಲ್ಲೊಂದು ವಿಚಿತ್ರ ಘಟನೆ ಸಂಭವಿಸುತ್ತೆ. ನೀವು ಇದನ್ನು ಕೇಳದೇ ಇರಬಹುದು. ಇದೊಂದು ವಿಚಿತ್ರ ಸಂಗತಿ ಹೌದು. ಪ್ರೇಮಿಗಳು ಸಹಜವಾಗಿ ನೈಜತೆಯಿಂದ ಬೆರೆತಾಗ ಅಲ್ಲೊಂದು ಫ್ಲಿಕರಿಂಗ್ ಮಿಂಚಿನ ನೋಟ ಘಟಿಸುತ್ತೆ. ಕ್ಷಣಕಾಲಕ್ಕೆ ಪ್ರೇಮಿಕೆ ಪ್ರೇಮಿ ಆಗುವಳು. ಸ್ತ್ರೀ ಪುರುಷ ಗುಣದ ಹಾಗೆ, ಪುರುಷ ಸ್ತ್ರೀ ತತ್ವದ ಹಾಗೆ ಬದಲಾಗ್ತಾ ಹೋಗ್ತಾರೆ. ನಂತರ ಸ್ತ್ರೀ ಪುರುಷ ಇಬ್ಬರೂ ಸಹ ಬೇರೆಯಾಗ್ತಾ ಹೋಗ್ತಾರೆ. ಯಾಕಂದರೆ ಊರ್ಜೆ ಅನ್ನೋದು ಅಲ್ಲಿ ಚಲಿಸುತ್ತೆ. ಅದೊಂದು ವೃತ್ತಾಕಾರವಾಗಿ ಬದಲಾಗ್ತಾ ಹೋಗುತ್ತೆ. ಹೀಗಾಗಿ ಸ್ತ್ರೀ ಪುರುಷ ಇಬ್ಬರೂ ಸಹ ಸಕ್ರಿಯರಾಗ್ತಾ ಹೋಗ್ತಾರೆ, ವಿಶ್ರಾಂತಿಯನ್ನು ಪಡೀತಾ ಹೋಗ್ತಾರೆ. ಅದರ ಅರ್ಥ ಪುರುಷನ ಊರ್ಜೆ ಅರ್ಥಾತ್ ಶಕ್ತಿ ಸ್ತ್ರೀಯನ್ನು ಪ್ರವೇಶಿಸ್ತಾ ಹೋಗ್ತಾ ಇದೆ ಅಂತ. ಆಗ ಪುರುಷ ನಿಷ್ಕ್ರಿಯನಾಗ್ತಾ ಹೋಗ್ತಾನೆ. ಆಳವಾದ ಪ್ರೇಮದಲ್ಲಿ ಹಾಗೂ ಲೈಂಗಿಕತೆಯಲ್ಲಿ ಕ್ಷಣಕಾಲ ಸ್ತ್ರೀ ಪುರುಷನಾಗಿ, ಪುರುಷ ಸ್ತ್ರೀಯಾಗಿ ಬದಲಾಗ್ತಾ ಹೋಗ್ತಾರೆ. ಅದನ್ನು ಗುರುತಿಸಬಹುದು. ಜೀವನ ಒಂದು ಲಯಬದ್ಧತೆ ಇರುವಂಥದ್ದು ಸ್ನೇಹಿತರೆ. ಸ್ತ್ರೀ ಮತ್ತು ಪುರುಷರ ಮಿಲನವಾದಾಗ ಅದೊಂದು ವೃತ್ತವಾಗಿ ಹೋಗ್ಬಿಡುತ್ತೆ. ಅಂತರ ಇರುತ್ತೆ. ಅಲ್ಲಿ ಸ್ತ್ರೀಯಾಗಿ, ಪುರುಷನಾಗಿ ಉಳಿತಾನೆ. ಈ ಅಂತರ ವರ್ತುಲವನ್ನು ಹೊಂದಿದ್ದೇವೆ ಅಂತ ತಿಳಿಸ್ತಾ ಹೋಗುತ್ತೆ. ಇದೇ ವರ್ತುಲವನ್ನು ಶಿವಲಿಂಗದ ಚಿಹ್ನೆಯಾಗಿ ನಿರೂಪಿಸಲಾಗಿದೆ. ಈ ವೃತ್ತ ದೇವಿಯ ಯೋನಿಯ ಭಾಗದ ಹಾಗೆ ಶಿವನ ಲಿಂಗದ ಹಾಗೆ ರೂಪಿಸಲ್ಪಟ್ಟಿದೆ. ಇವೆರಡೂ ಮೇಲ್ಮಟ್ಟದ ಊರ್ಜೆಯ ಮಿಲನದ ಶಿಖರಗಳು. ಸ್ತನಗಳ ಮೂಲಕವೇ ಸ್ತ್ರೈಣ ಗುಣಕ್ಕೆ ಸೃಜನಾತ್ಮಕತೆ ಉಂಟಾಗುತ್ತೆ ಸ್ನೇಹಿತರೆ. ಈ ಸೃಜನತೆ ಮೂಡುವುದಾದರೂ ಹೇಗೆ, ಅದರ ಅರ್ಥವಾದರೂ ಏನು, ಇದನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ.